ಐ ಲೈಕ್ ಯು ಅಂತ ಹೇಳಿ ಕಾರ್ತಿಕ್ ಅವ್ರಿಗೆ ನಮ್ರತಾ ಅವ್ರು ಹೇಳಿದ್ರಲ್ವಾ. ಈ ಒಂದು ವಿಚಾರಕ್ಕೆ, ಈ ಒಂದು ಸುದ್ದಿಗೆ ಇಲ್ಲಿ ಸ್ನೇಹಿತವರ ನಂಬಿಕೆಯನ್ನು ಕಳೆದುಕೊಂಡ್ರ ನಮ್ರತಾ ಅವರು ಹೇಳ್ತಾ ಹೋಗ್ತೀನಿ ಆ ವಿಚಾರದ ಬಗ್ಗೆ. ಇದಕ್ಕಿಂತ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸ್ನೇಹಿತ್ ಗೌಡ ಅವರು ಎಷ್ಟು ಕಲೆ ಬಿದ್ದಿದ್ರು ಅಂದರೆ, ಟ್ರೂ ಫೀಲಿಂಗ್ಸ್ ಇದ್ದಾವ, ನನಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದ್ದಾವ, ನಾನು ಅವ್ರನ್ನ ಲವ್ ಮಾಡ್ತಿದ್ದೀರ ಅಂತ ಹೇಳಿ ಈ ಬಿಗ್ ಬಾಸ್ ಮನೆಗಿರೋಂತಹ ಎಲ್ರಿಗೂ ಗೊತ್ತಿತ್ತು. ಆಮೇಲೆ ವಿನಯ್ ಅವ್ರ ಹತ್ರ ಹೋಗ್ಬಿಟ್ಟು ಖುದ್ದಾಗಿ ಅವರೇ ಹೇಳಿದರು, ನನಗೆ ಟ್ರೂ ಫೀಲಿಂಗ್ಸ್ ಇದ್ದಾವ, ಆಮೇಲೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ದಾವ, ನಾನು ಅವ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ನನಗೆ ಅನಿಸ್ತಿದೆ, ನಾನೀಗ ಜೈಲಿಗೆ ಹೋಗಿದ್ನಲ್ಲ ಆವಾಗ ಈ ಥರ ಎಲ್ಲ ನನಗೆ ಫೀಲ್ ಆಗಿತ್ತು ಅಂತ ಹೇಳಿ ವಿನಯ್ ಅವ್ರ ಹತ್ರ ಹೇಳ್ಕೊಂಡಿದ್ರು. ಆಮೇಲೆ ಇಡೀ ಕರ್ನಾಟಕದ ಜನತೆಗೂ ಕೂಡ ಗೊತ್ತಾಗಿತ್ತು ಒಂದು ವಿಚಾರ, ಅಂದರೆ ಇವ್ರು ಎಷ್ಟೊಂದು ಟ್ರೂ ಆಗಿ ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಏನೇ ಇದ್ರೂ ಕೂಡ, ಏನೇ ಆದರೂ ಕೂಡ ನಾನು ನಿಮಗೋಸ್ಕರನೇ ಮಾಡ್ತಿದ್ದೀನಿ ಅಂತ ಹೇಳಿ ನಮ್ರತಾ ಅವ್ರಿಗೆ ಅಷ್ಟು ಸಾರಿ ಹೇಳಿದ್ರು ಕೂಡ ಅಂತ ಹೇಳಿ ತಲೆಗೆ ಹಚ್ಕೊಳ್ಳೋದು ಸುಮ್ಮನೆ ಇದ್ರು. ಅಂದರೆ ಫ್ರೆಂಡ್ಸ್ ಅಂತ ಹೇಳಿ ಇಷ್ಟೇ ಮಾತಾಡ್ತಿದ್ರು ನಮ್ರತಾ ಅವರು. ಯಾವುದೇ ಕಾರಣಕ್ಕೂ ಕೂಡ ಈಗ ಸ್ನೇಹಿತವ್ರು ಹೇಳೋದನ್ನ ಅಷ್ಟೊಂದು ಹಚ್ಕೊಂತಿರ್ಲಿಲ್ಲ ನಮ್ರತಾ ಅವರು. ಆದರೆ ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ್ರಲ್ವಾ, ಅವಾಗ ಅವ್ರು ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ. ನಾನು ಈ ಒಂದು ಬಿಗ್ ಬಾಸ್ ಮನೆಗಿದ್ದಾಗ ಎಷ್ಟು ಚೆನ್ನಾಗಿದ್ರು, ಎಷ್ಟು ಚೆನ್ನಾಗಿ ಮಾತಾಡ್ಸ್ತಿದ್ರು, ಎಷ್ಟು ಕಲೆ ಬಿದ್ದು ಮಾತಾಡ್ತಿದ್ರು, ನನ್ನ ಜೊತೆಗೇ ಇರ್ತಿದ್ರು ಅಂಥೇಳಿ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅವ್ರು ಕೂಡ ಕಣ್ಣೀರಿಟ್ರು ನಮ್ರತಾ ಅವರು, ನಮ್ಗೆಲ್ರಿಗೂ ಗೊತ್ತೇ ಅದ. ಆಮೇಲೆ ಅವ್ರಿಗೆ ಐ ಲವ್ ಯು ಅಂತ ಹೇಳೋದಾಗ್ಲಿ, ಅವ್ರ ಕಪ್ಪಲ್ಲಿ ಟೀ ಕುಡಿಯೋದಾಗ್ಲಿ ಎಲ್ಲವನ್ನ ಮಾಡಿದ್ರು ನಮ್ರತಾ ಅವರು. ಅಂದರೆ ಇವ್ರಿಗೂ ಕೂಡ ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ದಾವ, ಬಟ್ ಹೇಳ್ಕೊಂಡಿಲ್ಲ ಅವ್ರಿಗೆ. ಈಗ ಅವ್ರು ಹೋದ್ಮೇಲೆ ಇವ್ರಿಗೆ ಕಾಣಿಸ್ತಿದ್ದ ಒಂದು ಫೀಲಿಂಗ್ಸ್. ಆಮೇಲೆ ಹೊರಗಡೆ ಹೋದ್ಮೇಲೆ ಕೂಡ ಇಬ್ಬರು ಒಂದಾಗಿ ಆಮೇಲೆ ಮಾತಾಡ್ಕೊಂಡು ಮನೇಲಿ ಒಪ್ಪಿಸಿ ಮದುವೆ ಆಗ್ತಾರೇನೋ ಅಂತ ಹೇಳಿ ಎಷ್ಟೋ ಜನ ಅನ್ಕೊಂಡಿದ್ರು. ಆದರೆ ಈಗ ಅದಕ್ಕೆಲ್ಲ ಕತ್ರಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಯಾಕೆ ಈ ವಿಚಾರ ಹೇಳಕತ್ತೀನಿ ಅಂದರೆ, ನಿನ್ನೆ ಎಪಿಸೋಡಲ್ಲಿ ನಮ್ರತಾ ಅವರು ಕಾರ್ತಿಕ್ ಅವ್ರಿಗೆ ಐ ಲೈಕ್ ಯು ಅಂತ ಹೇಳಿದರು. ಅಂದರೆ ಅವ್ರ ಜೊತೆ ಡೇಟಿಗೆ ಹೋಗ್ಬೇಕಂತ ಹೇಳಿ ಅವಾಗ ಸ್ಯಾರಿ ಕಟ್ಕೊಂಡು ರೆಡಿ ಆಗ್ತಾ ಕೂಡ್ತಿದ್ರು, ರೆಡಿ ಆಗ್ತಾನೆ ಇರ್ತಿದ್ರು. ಆದರೂ ಕೂಡ ಇವತ್ತಿನವರೆಗೆ ಆ ಒಂದು ಡೇಟ್ಗೆ ಹೋಗ್ಬೇಕಂತ ಅವ್ರು ಏನು ಅನ್ಕೊಂಡಿದ್ರು ಅದು ಇಲ್ಲಿ ತನಕ ಕೂಡ ಈಡೇರಲಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಮೊನ್ನೆ ಅವ್ರ ಅಮ್ಮ ಬಂದಾಗೂ ಕೂಡ ಈ ವಿಚಾರ ಕೇಳಿದ್ರು, ನಿನ್ನ ಮಗ ನನ್ನ ಡೇಟಿಗೆ ಕರೆಯಕತ್ತಾರ ಹೋಗ್ಬೋದಾ ಅಂತ ಹೇಳಿ ಕೇಳಿದಾಗ ಅವ್ರ ಅಮ್ಮ ಅವರು ಯಾವುದೇ ಉತ್ತರವನ್ನು ಕೊಡಲಿಲ್ಲ, ಸುಮ್ಮನೆ ಆಗಿಬಿಟ್ರು ನಕ್ಕಿ. ಅವಾಗ ಇವ್ರಿಗೂ ಅರ್ಥ ಆಯ್ತಲ್ವ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಗಿದ್ರು. ಬಟ್ ನಿನ್ನೆ ಐ ಲೈಕ್ ಯು ಕಾರ್ತಿಕ್ ಅಂತ ಹೇಳಿದಕ್ಕೆ ಇಲ್ಲಿ ಸ್ನೇಹಿತ ಅವರಿಗೆ ತುಂಬ ಕೋಪ ಬಂದಿರೋ ಥರ ಕಾಣಿಸ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಏನಿದ್ರು ಅವರು ಅವಾಗ ಎಲ್ಲ ಅಷ್ಟೊಂದು ಫೀಲಿಂಗ್ಸ್ ಇದ್ವು, ಅಷ್ಟೊಂದು ಇದು ಮಾಡಿದ್ರು ಕೂಡ ಅರ್ಥ ಮಾಡ್ಕೊಳ್ಳೇ ಇಲ್ಲ ಅಲ್ಲ ನಮ್ರತಾ ಅವರು. ಈಗ ಐ ಲೈಕ್ ಯು ಅಂತ ಹೇಳೋದಕ್ಕೆ ಈ ಬಿಗ್ ಬಾಸ್ ಮನೆಯಲ್ಲಿ ಹೋಗೋಕ್ಕಿಂತ ಮೊದಲು ಸ್ನೇಹಿತ್ ಗೌಡ ಅವರು ಬೇರೆಯವ್ರಿಗೆ, ಅಂದರೆ ತಮ್ಮ ಇನ್ಸ್ಟಾ ಖಾತೆಯನ್ನು ನಿರ್ವಹಿಸೋದಕ್ಕೆ ಬೇರೆಯವ್ರಿಗೆ ಕೊಟ್ಟು ಹೋಗಿದ್ರು. ಅವರೊಬ್ಬರೇ ಅಲ್ಲ, ಬೇರೆ ಈಗ ಯಾರ್ಯಾರು ಕಂಟೆಸ್ಟೆಂಟ್ಸ್ ಇದ್ದಾರೆ ಎಲ್ಲರೂ ಕೂಡ ಕೊಟ್ಟು ಹೋಗಿದ್ರಲ್ವಾ, ಇವ್ರು ಕೂಡ ಅದೇ ಥರ ಕೊಟ್ಟು ಹೋದ್ರು. ಆಮೇಲೆ ಹೊರಗಡೆ ಬಂದ ಮೇಲೆ ಅವರ ಖಾತೆಯನ್ನು ಅವರೇ, ಅಂದರೆ ಅವರ ಒಂದು ಅಕೌಂಟನ್ನು ಅವರೇ ನಿಭಾಯಿಸಕತ್ತಿದ್ರು. ಆಮೇಲೆ ಅವರು ನಮ್ರತಾ ಅವ್ರನ್ನ ಫಾಲೋ ಮಾಡಿದ್ಮೇಲೆ ಇವಾಗ ಅಂದರೆ ಐ ಲೈಕ್ ಯು ಅಂತ ಹೇಳಿ ಕಾರ್ತಿಕ್ ಅವ್ರಿಗೆ ಹೇಳಿದ್ಕ ಇವ್ರಿಗೆ ಇಷ್ಟ ಆಗವಲ್ತ ಅಂತಲೇ ಹೇಳ್ಬೋದು. ಅಂದರೆ ಅವ್ರ ಮೇಲೆ ಇವ್ರಿಗಿದ್ದಂತಹ ಒಂದು ನಂಬಿಕೆನ ಕಳೆದುಕೊಂಡ್ರು ನಮ್ರತಾ ಅವ್ರು ಅಂಥೇಳಿ ಇಲ್ಲಿ ಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಏನು ಫಾಲೋ ಮಾಡಿದ್ರಲ್ವ ನಮ್ರತಾ ಅವ್ರನ್ನ, ಆ ಒಂದು ಫಾಲೋನ ಅನ್ಫಾಲೋ ಮಾಡಿದ್ದಾರೆ ಇವಾಗ. ಇದು ವಿಚಾರ ಯಾಕೆ ಬಂತಪ್ಪ ಅಂತಂದರೆ, ನಿನ್ನೆ ಅಂದರೆ ಇಷ್ಟು ದಿನದಿಂದ ಮಾಡಬಹುದಾಗಿತ್ತು ಸ್ನೇಹಿತವ್ರು ಅನ್ಫಾಲೋ, ಆದರೆ ಮಾಡಿಲ್ಲ. ಬಟ್ ನಿನ್ನೆ ಈಗ ಅವರಿಬ್ಬರು ತುಂಬ ಕ್ಲೋಸ್ ಆಗಿದ್ದಾರೆ, ತುಂಬ ಹಚ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಏನೇ ಟೈಮ್ ಸಿಕ್ಕರೂ ಕೂಡ ಕಾರ್ತಿಕ್ ಅವ್ರು ಬಂದು ನಮ್ರತಾ ಅವ್ರ ಹತ್ರ ಮಾತಾಡೋದು, ಕೂಡೋದು, ಕ್ಲೋಸ್ ಆಗಿದ್ದಾರಲ್ವ, ಇದೆಲ್ಲವನ್ನು ನೋಡಿಬಿಟ್ಟು ಸ್ನೇಹಿತವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತಲೇ ಹೇಳಬಹುದು. ಯಾಕಂದ್ರೆ ಅದಕ್ಕೆ ಅವರು ಈಗ ಅನ್ಫಾಲೋ ಮಾಡಿರ್ಬೋದು. ಇಲ್ಲಾಂತಂದರೆ ಮೊದಲೇ ಮಾಡ್ತಿದ್ರು. ನಿಮ್ಗೇನು ಅನಿಸ್ತಿದೆ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.